ಇಂಥ ಒಂದು ಕಷ್ಟ ಇವರದು. 12 ಕಾಲಾಯಿತು, ಇನ್ನು ಬಸ್ ಸಿಗಲಿಕ್ಕಿಲ್ಲ, ಇನ್ನು ನಡ್ಕೊಂಡೇ ಹೋಗ್ಬೇಕು. ನಾನು ಬಸ್ ಸಿಕ್ಕಂದೆ ಅವರ ಅಕ್ಕನ ಹತ್ರ ಪಟ್ಟಂಗ ಆಗ್ತಾ ಉಂಟು. ಗಂಟೆ ಆಯ್ತು, ಅರ್ಧ ಗಂಟೆ ಉಂಟು ಅಕ್ಕನ ಹತ್ರ. 4 ಗಂಟೆ ಆಯ್ತು, 4 ಗಂಟೆ ಊಟ ಮಾಡಿದಾಗೆ. ಇವತ್ತು ಶುಕ್ರವಾರ, ಹಾಗೆ ನಾನು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ. ತುಂಬ ಸಮಯ ಆಯಿತು ಶುಕ್ರವಾರ ದೇವಸ್ಥಾನಕ್ಕೆ ಹೋಗದೆ, ಹಾಗೆ ಇವತ್ತು ಹೋಗುವ ಅಂತ ಆಯಿತು. ಹಾಗೆ ಅಮ್ಮ ಕೂಡ ಅಕ್ಕನ ಮನೆಯಿಂದ ಬಂದಿದ್ದಾರೆ, ಹಾಗೆ ಒಟ್ಟಿಗೆ ಹೋಗುವ ಅಂತ. ಕೂದಲು ಒದ್ದೆ ಆಗಿದೆ, ಹಾಗೆ ಸ್ವಲ್ಪ ಡ್ರೈ ಆಗಲಿ ಅಂತ ಕಾಯ್ತಾ ಇದ್ದೇನೆ. ಅಮ್ಮಂದು ಇನ್ನೂ ರೆಡಿ ಆಗಬೇಕಷ್ಟೇ, 12 ಗಂಟೆಗೆ ಹೋಗುವ ಅಂತ ಹೇಳಿದ್ದೇನೆ. ಅಮ್ಮ ಸ್ನಾನ ಮಾಡಲಿಕ್ಕೆ ಹೋಗಿದ್ದಾರೆ, ನಾನು ರೆಡಿ ಆದೆ. ಎಲ್ಲ ಅಲ್ಲಿ ಅಯನ್ ಬಾಕ್ಸ್, ಅಮ್ಮನ ಹತ್ರ 12 ಗಂಟೆಗೆ ರೆಡಿ ಆಗಲಿಕ್ಕೆ ಹೇಳಿದ್ದೇನೆ. ಅಮ್ಮ ಇವಾಗ ಸ್ನಾನ ಮಾಡ್ತಾ ಇದ್ದಾರೆ, ಗಂಟೆ 11:30 ಆಯಿತು. ಇನ್ನು ರೆಡಿಯಾಗಿ ಯಾವಾಗ ಹೋಗೋದು ಅಂತ ಗೊತ್ತಿಲ್ಲ. 12:30 ಆಗುವಾಗ ಪೂಜೆ ಇರ್ತದೆ, ಮತ್ತು 12 ಗಂಟೆ 12 ಕಾಲಕ್ಕೆ ಇನ್ನೊಂದು ಬಸ್ ಕೂಡ ಇಲ್ಲಿಂದ ಪಾಸ್ ಆಗ್ತದೆ. ಹಾಗೆ ಇಲ್ಲದಿದ್ದರೆ ನಡ್ಕೊಂಡು ಹೋಗಬೇಕು, ನಡ್ಕೊಂಡು ಹೋಗ್ಬೋದು, ಮಾತ್ರ ಬಿಸಿಲಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಮೊದಲೇ ನಾನು ಜಾಸ್ತಿಯಾಗಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಜಾಸ್ತಿ ಹೋಗ್ತಾ ಇದೆ. ಇವಾಗ ಹೋಗೋದೇ ನಿಲ್ಲಿಸಿದ್ವಿ. ಕೊರೋನಾ ಬಂತಲ್ಲ, ಕೊರೋನಾ ಬಂದ ನಂತರ ಸ್ಟಾಪ್ ಮಾಡಿದ್ದು ನಾವು ಹೋಗೋದು. ಅದು ನಿಲ್ಲಿಸೇ ಬಿಟ್ಟದ್ದು. ಇವಾಗ ಏನಾದರೂ ದೇವಸ್ಥಾನದಲ್ಲಿ ಫಂಕ್ಷನ್ ಇದ್ದರೆ ಹಾಗೆಲ್ಲ ಹೋಗೋದು. ಇವತ್ತು ಹೋಗುವ ಅಂತ ಶುಕ್ರವಾರ. ಹಾಗೆ ನಾನೊಂದು ಟೈಟಲ್ ಹಾಕಿದ್ದೇನೆ, ಯಾವುದು ಮಿಥುನ್ ರೈ ಅವರ ಹುಲಿ ವೇಷದ ವಿಷಯ ಅಲ್ವಾ. ನಿನ್ನೆ ಸಂಜೆ ಏನಾಯಿತು ಅಂತ ಹೇಳಿದರೆ, ನಿನ್ನೆ ಸಂಜೆ ಟಿ ವಿಯಲ್ಲಿ ನಮ್ಮ ಕುಡ್ಲ ಚಾನಲ್ ಉಂಟಲ್ಲ, ಅದರಲ್ಲಿ ಮಿಥುನ್ ರೈ ಅವರ ಪಿಲಿನಲಿಕೆ ಪ್ರೋಗ್ರಾಮ್ ಆಗ್ತಾ ಇತ್ತು. ಹಾಗೆ ಸಮಿತ್ ಏನು ಮಾಡ್ತಾ ಇದ್ದ ಅಂತ ಹೇಳಿದರೆ, ಸಮಿತ್ ಕೂಡ ಹುಲಿ ಆಟ ಆಡ್ತಾ ಇದ್ದ. ಅದನ್ನು ನೋಡಿ ನನ್ನ ಅಪ್ಪ ಇದ್ದಾರಲ್ಲ, ಅಪ್ಪ ಕೂಡ ಅವನಿಗೆ ಎನ್ಕರೇಜ್ ಮಾಡ್ತಾ ಇದ್ರು, ಇಷ್ಟು ಒಳ್ಳೆ ರೀತಿಯಲ್ಲಿ ಹುಲಿ ಡ್ಯಾನ್ಸ್ ಮಾಡ್ತಾ ಇದೆ ಅಂತ. ಅವರಿಗೊಂಥರ ಜೋಶ್ ಬಂತು ಅವಾಗ. ಹಾಗೆ ಜೋಶಲ್ಲಿ ಆಟ ಆಡ್ತಾ ಇದ್ದ. ಹಾಗೆ ಟಿ ವಿಯಲ್ಲಿ ಈ ಅಕ್ಕಿ ಮೂಡೆಯನ್ನು ಬಿಸಾಡೋದೊಂದು ಇರ್ತದೆ ಹುಲಿ ವೇಷದಲ್ಲಿ. ಹಾಗೆ ಅವರು ಅಕ್ಕಿ ಮೂಡೆಯನ್ನು ಬಿಸಾಡುವ ಟೈಮಲ್ಲಿ ಇಲ್ಲಿ ಅಕ್ಕಿ ಮೂಡೆ ಇಲ್ಲಲ್ಲ, ಹಾಗೆ ಇವನು ಏನು ಮಾಡಿದ ಅಂತ ಹೇಳಿದ್ರೆ, ಇವನ ಸ್ಕೂಲ್ ಬ್ಯಾಗ್ ಉಂಟಲ್ಲ, ಸ್ಕೂಲ್ ಬ್ಯಾಗ್ ಫುಲ್ ಬುಕ್ ಇತ್ತು, ಅದನ್ನು ತೆಗೆದು ಹಲ್ಲಿನಲ್ಲಿ ಬಿಸಾಡ್ತಾನೆ. ಈ ಹಲ್ಲಿನಲ್ಲಿ ಬಿಸಾಡುವಾಗ ಏನಾಯ್ತು ಅಂತ ಹೇಳಿದರೆ, ಅವನ ಫ್ರಂಟ್ ಹಲ್ಲುಂಟಲ್ಲ ಅದು ಕೂಡ ಒಟ್ಟಿಗೆ ರಟ್ಟಿ ಹೋಗಿದೆ. ಹಾಗೆ ನನಗೆ ನೆಗಾಡಲಿಕ್ಕೆ ಬಂದು, ಪಾಪ ಅದು ಹಲ್ಲುಂಟಲ್ವಾ, ಏನಾಯಿತು, ಸ್ವಲ್ಪ ಹುಳ ತಿಂದಿತ್ತು. ಫ್ರಂಟ್ ಹಲ್ಲು ನೋಡಿರ್ಬೋದು, ಒಂದು ಹುಳ ತಿಂದಿದೆ. ಹಾಗೆ ಈ ಬ್ಯಾಗ್ ಬಿಸಾಡುವಾಗ ತೆಗೆದು ಬಿಸಾಡಿದ್ದಾನೆ ಹಲ್ಲಲ್ಲಿ. ನೋಡುವಾಗ ಹಲ್ಲಿಲ್ಲ, ಬಾಯಲ್ಲಿ ರಕ್ತ ಬರ್ತಾ ಉಂಟು. ಹಾಗೆ ನೆಗಡಿ ಸತ್ಯ ಹೇಳಿದರೆ ಸಾಕಾಯಿತು. ನಾನು ವಿಡಿಯೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡದ್ದು ಆ ಟೈಮಲ್ಲಿ. ಅಪ್ಪ ಹೇಳ್ತಾ ಇದ್ರು, ಅವನ ವಿಡಿಯೋ ಶೂಟ್ ಮಾಡು ಆ ಹುಲಿ ಡ್ಯಾನ್ಸ್ ಇದ್ದು ಅಂತ. ನಾನು ಮತ್ತು ಮಕ್ಕಳದ್ದು ಜಾಸ್ತಿಯಾಗಿ ವಿಡಿಯೋದಲ್ಲಿ ಹಾಕಲಿಕ್ಕೆ ಅವಾಯ್ಡ್ ಮಾಡ್ತೇನೆ. ಮಕ್ಕಳಿಗೆ ಏನಾದರೂ ಹೇಳಿದರೆ ಸ್ವಲ್ಪ ಹುಷಾರಿಲ್ಲದಾಗೋದು ಹಾಗೆಲ್ಲ ಆಗ್ತದೆ, ಹಾಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡೋದು ಅವರದ್ದು ಹಾಕಲಿಕ್ಕೆ. ಹಾಗೆ ನಿನ್ನೆ ಅವನ ಫಸ್ಟ್ ಹಲ್ಲು ಹೋದದ್ದು ಹುಲಿ ಡ್ಯಾನ್ಸ್ ಇದ್ದ ಮಿಥುನ್ ರೈ ಅವರ ಪಿಲಿನಲಿಕೆ ನೋಡಿ ಅವನ ಫಸ್ಟಿನ ಹಲ್ಲು ಹೋಯಿತು. ಅವನು ಸ್ಕೂಲಿಂದ ಬಂದ ನಂತರ ತೋರಿಸ್ತೇನೆ ಅವನ ಹಲ್ಲು ಹೇಗೆ ಹೋಗಿದೆ ಅಂತ. ಹಾಗೆ ಲಾಸ್ಟಿಗೆ ಹಲ್ಲು ಹೋದದ್ದು ಗೊತ್ತಾಯಿತು. ಹೇಗೆಂತ ಹೇಳಿದರೆ, ಇಲ್ಲಿ ಗ್ಯಾಪ್ ಬಂತು, ಒಂದು ಹಲ್ಲು ಹೋದದ್ದು, ಹಾಗೆ ರಕ್ತ ಸುರಿತಾ ಇತ್ತು. ಹಲ್ಲು ನೋಡುವಾಗ ಹಲ್ಲು ಎಲ್ಲಿ ಕೂಡ ಕಾಣುವುದಿಲ್ಲ, ನೋಡುವಾಗ ಒಂದು ಮೂಲೆಯಲ್ಲಿ ರಟ್ಟಿ ಬಿದ್ದಿತ್ತು, ಹಲ್ಲು ಬುಡ ಸಮೇತ ಕಿತ್ತು ಬಂದಿದೆ. ಹಾಗೆ ಅವನಿಗೆ ನೋವಿಗಿಂತ ಜಾಸ್ತಿಯಾಗಿ ಇನ್ಸಲ್ಟ್ ಆಯಿತು. ನಾವು ಒಮ್ಮೆಲೆ ನೆಗಡಿದ್ವಲ್ಲ, ಅದು ತುಂಬ ಇನ್ಸಲ್ಟ್ ಆಯಿತು. ಖುಷಿಯಲ್ಲೇ ಕೂತ್ಕೊಂಡಿದ್ದು, ಖುಷಿಗೆ ನೆಗಡಲಿಕ್ಕೆ ಸಹಿಸ್ಲಿಕ್ಕೆ ಆಗೋದಿಲ್ಲ ಅದು ನೋಡಿ. ಅವನು ಹುಲಿ ಡ್ಯಾನ್ಸ್ ಮಾಡುವಾಗಲೇ ಇವಳು ಕೂತ್ಕೊಂಡು ನೆಗಾಡ್ತಾ ಇದ್ಲು. ಹಾಗೆ ಹಲ್ಲು ಕೂಡ ಹೋಗುವಾಗ ಯಾರಿಗೂ ಕೂಡ ನೆಗೆ ಸಹಿಸ್ಲಿಕ್ಕೆ ಆಗಲಿಲ್ಲ. ಖುಷಿಗೆ ಬಲೆ ಇದೇ ಪೋರ್ಷನ್ ಹೋಗ್ಬೇಡ, ಹೇಗೂ ಅಮ್ಮ ಹೊರಟರು. ಕಾದು ಸಾಕಾಯಿತು, 1 ಗಂಟೆ ಆಯಿತು ಮೇಕಪ್. ಹೊಯ್ ಬರ್ಬಾ ಮಾಡುವಂತ ಲಾಕ್ ಮಾಡ್ತೆ. ಅಮ್ಮನಟ್ಟಿಗೆ ಹೋಗುವ ವಹಿವಾಟ ಅಲ್ಲ. ಅಮ್ಮನ ಹತ್ರ 1 ಗಂಟೆ ಮೊದಲು ಹೇಳಬೇಕು, ಎಲ್ಲಿಗಾದರೂ ಹೋಗಬೇಕಿದ್ರೆ. ಆಚೆ ಈಚೆ ಹೋಗಿ ನೋಡಿ ಆಗುವಾಗ ಲೇಟ್ ಆಗ್ತದೆ. ಇವಾಗ ಸಹ ನೋಡಿ ಅಲ್ಲೇ ಇದ್ದಾರೆ ನೋಡಿ, ನಾನು ಹೋಗ್ತೇನೆ. ಇಂಥ ಒಂದು ಕಷ್ಟ ಇವರದು. 12 ಕಾಲಾಯಿತು, ಇನ್ನು ಬಸ್ ಸಿಗಲಿಕ್ಕಿಲ್ಲ, ಇನ್ನು ನಡ್ಕೊಂಡೇ ಹೋಗಬೇಕು. ನಾನು ಬಸ್ ಸಿಕ್ಕಂದೆ, ನಾನು ನಡ್ಕೊಂಡು ಬೋರ್ಡು. ಚಾರ್ಲಿ ಹಿಂದೆ ಬರ್ತಾ ಇದ್ದಾನೆ. ಚಾರ್ಲಿ ಒಂದು ಸಲ ನಾನು ಮನೆ ಕ್ಲಿಗೆ ಹೋದದ್ದು ಇಲ್ಲಿ ಹತ್ತಿರದಲ್ಲಿ, ಅವನು ಹಿಂದೆ ಒಂದು ಮನೆ ಕ್ಲೀನ್ ಅಲ್ಲಿವರೆಗೆ ಬಂದಿದ್ದಾನೆ. ಲಾಸ್ಟಿಗೆ ನಾನು ಮನೆ ಕ್ಲೀನಿಂದ ಪುನಃ ಮನೆಗೆ ಬಂದದ್ದು ಅವನನ್ನು ಬಿಡ್ಲಿಗೋಸ್ಕರ. ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ, ಬಸ್ಸಿಗೆ ಸ್ವಲ್ಪ ಲೇಟ್ ಉಂಟು. ಬಸ್ ಬರುವಾಗ ನಾವು ಅಲ್ಲಿಗೆ ಮುಟ್ಬೋದು. ಹೌದಾ? ಸ್ವಲ್ಪ ಬಿಸಿಲುಂಟು, ಇಲ್ಲದಿದ್ದರೆ ನಡಿಬೋದು. ಸ್ವಲ್ಪ ಬಿಸಿಲು
ಕಾಲು ಗಂಟೆ ಉಂಟಾ 4 ಗಂಟೆ 10 ಮಿನಿಟ್ ಕಾತು ದೂರ ಆಡ್ತದೆ ದೇವಸ್ಥಾನ ಬಗ್ಗೆ. ಕೆಲವು ಕಡೆ ಒಳ್ಳೆ ನೆರಳುಂಟು ಅದಮ್ಮ. ಇಷ್ಟು ನೆರಳಿರ್ಬೇಕು ಅವಾಗ ಆರಾಮದಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಕೆಲವು ಕಡೆ ಬಿಸಿಲು ನಡ್ಪೇರೆ ಅಡ್ತಲೇ ಇದ್ದೆ ಎಕ್ಸಸೈಸ್. ದೇವಸ್ಥಾನಕ್ಕೆ ಹುಟ್ಟುವಾಗ ಬೆವರಿ ಫುಲ್ ಸ್ನಾನ ಮಾಡಿದಾಗೆ ಅದು ಅಂತ ಬಿಸಿಲಿಲ್ಲ. पूजा कर ದೇವಸ್ಥಾನಕ್ಕೆಲ್ಲ ಹೋಗಿ ಆ ಮನೆಗೆ ನಾವು ಮುಟ್ಟಿದ್ವಿ. ನಾವು ಬರುವಾಗ ರಿಕ್ಷಾದಲ್ಲಿ ಬಂದ್ವಿ. ಹಾಗೆ ಅಲ್ಲಿ ಒಂದು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಬ್ಯಾಂಗ್ಳೂರಿನವರಂದರೆ. ಬ್ಯಾಂಗ್ಳೂರಿಂದ ವೀಡಿಯೋಸ್ ನೋಡ್ತೇನೆ ಅಂತ ಹೇಳಿದ್ರು. ಹಾಗೆ ನಾನು ಹೆಸರು ಹೇಳಿದೆ. ಇವಾಗ ಊಟ ಮಾಡಿ ಇಲ್ಲಿಗೆ ಮುಟ್ಟುವಾಗ ಹೆಸರು ಮರ್ತೋಯ್ತು ನನಗೆ. ಹಾಗೆ ಖುಷಿ ಆಯಿತು. ಅವರಾಗಿ ಬಂದು ಮಾತಾಡಿದರು ನನ್ನ ಹತ್ರ, ನಿಮ್ಮ ವೀಡಿಯೋಸ್ ನಾನು ನೋಡ್ತೇನೆ ಅಂತ. ಅವರು ಊಟ ಮಾಡ್ತಾ ಇದ್ರು. ಹಾಗೆ ನನಗೆ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ, ಕ್ಯಾಮರಾ ನನ್ನ ಪರ್ಸಲ್ಲಿತ್ತು. ನಾನು ಸಹ ಊಟ ಮಾಡಿ ಕೈ ತೊಳಿಯುವಾಗ ಅವರು ಸಿಕ್ಕಿದ್ದು ನನಗೆ. ಹಾಗೆ ನನಗೆ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ನೋಡುವ, ಸಿಕ್ಕಿದ್ರೆ ವೀಡಿಯೋಸ್ ಮಾಡುವ ನೆಕ್ಸ್ಟ್ ಟೈಮ್ ಅವರು ಸಿಕ್ಕಿದ್ರೆ. ಸಡನ್ನಾಗಿ ನನಗೆ ಕೇಳುವಾಗ ಸಹ ನಾವು ಆ ಒಂದು ಆಲೋಚನೆಯಲ್ಲಿ ಇರೋದಿಲ್ಲಲ್ಲ. ಸಡನ್ನಾಗಿ ಹೇಳುವಾಗ ಅಪ್ಪನಿಗೆ ಫೋಟೋ ತೆಗಿಯೋದ ಬೇಸರ. ಅವರು ಊಟ ಮಾಡ್ತಾಯಿದ್ರು. ಹಾಗೆ ಖುಷಿ ಆಯಿತು, ಮಾತಾಡಿದ್ರು. ವೀಡಿಯೋಸ್ ಎಲ್ಲ ನಿಮ್ಮ ಫಾಲೋ ಮಾಡ್ತೇನೆ ಅಂತ ಹೇಳಿದ್ರು ಅವರು. ದೇವಸ್ಥಾನಕ್ಕೆ ಹೋಗಿ ಖುಷಿ ಆಯಿತಾ? ಖುಷಿ ಆಯಿತು. ಊಟ ಎಲ್ಲ ಮಾಡಿದ್ರಾ? ಬಿಸಿಲಲ್ಲ, ಒಳ್ಳೆ ಬಿಸಿಲಲ್ಲ. ಬಿಸಿಲು ಮಾತ್ರ ಸಹಿಸ್ಲಿಕ್ಕೆ ಆಗೋದಿಲ್ಲ. ಇಂಥ ಬಿಸಿಲು. ಹೋಗುವಾಗ ನಡ್ಕೊಂಡೇ ಹೋದ್ವಿ ನಾವು. ಬರುವಾಗ ಮಾತ್ರ ನನ್ನ ಯಜಮಾನರು ಸಿಕ್ಕಿದ್ರು. ಹಾಗೆ ಅಲ್ಲಿ ರಿಕ್ಷಾ ಇತ್ತು, ಹಾಗೆ ರಿಕ್ಷಾದಲ್ಲಿ ಕಳಿಸಿದ್ರು. ಅವರು ಊಟ ಮಾಡಿ ಬರ್ತೇನೆ ಅಂತ ಹೇಳಿದರು. ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಚಹಾ ಇಡ್ತಾ ಇದ್ದೇನೆ. ಹಾಗೆ ಪಿಲಿನಲಿಕೆಯಲ್ಲಿ ಹಲ್ಲು ಹೋದವ ಬರ್ಲಿಕ್ಕಾಯ್ತು. ಹಾಗೆ ಚಹಾ ಇಡ್ತಾ ಇದ್ದೇನೆ. ಹಾಗೆ ಚಹಾ ಇಟ್ಟಿದ್ದೇನೆ. ಸಕ್ಕರೆ ಹಾಕಿದ್ದೇನೆ ಇಲ್ವಾ ಅದೊಂದು ನೆನಪಿಲ್ಲ ನನಗೆ. ಟೆಸ್ಟ್ ಮಾಡುವ. ಹಾಕ್ಲಿಲ್ಲ, ಸಕ್ಕರೆ ಹಾಕ್ಲಿಲ್ಲ ನಾನು. ನುಂಗುಂಡ ಗುಂಡು ಎನ್ನದೆತ್ತಾರ ಪಪ್ಪನದೆತ್ತಪ್ಲಿ ಈಗಿನ ಕಂಡ ನೀರೇ ಗೊತ್ತಿಜ್ಜ. ಅವರವರ ಗಂಡನ ಡ್ರೆಸ್ ಯಾವುದಂತ ಗೊತ್ತಾಗೋದಿಲ್ವ? ಏರೇ ಅವು ಬೇತೆ ಕಲರ್, ಪಿಂಕ್ ಕಲರ್. ಟೀ ರೆಡಿ ಆಯಿತು. ಟೀ ಸ್ವಲ್ಪ ಗಂಟ್ಲು ನೋವಾಗ್ತಾ ಉಂಟು. ಕೋಲ್ಡ್ ಆಗುವ ಒಂದು ಮುನ್ಸೂಚನೆ. ತೊಂಡೆಯಲ್ಲಿ ಕಿಚ್ ಕಿಚ್ ಆಗ್ತಾ ಉಂಟು, ಕಿಚ್ ಕಿಚ್. ಒಂಜೆ ಎಂಕ ಸಮಿತೆ ಅವ್ರ ಅಕ್ಕನ ಹತ್ರ ಪಟ್ಟಂಗ ಆಗ್ತಾ ಉಂಟು. ಗಂಟೆ ಆಯ್ತು, ಅರ್ಧ ಗಂಟೆ ಉಂಟು. ಅಕ್ಕನ ಹತ್ರ 4 ಗಂಟೆ ಆಯ್ತು, 4 ಗಂಟೆ ಊಟ ಮಾಡಿದಾಗೆ ಗೊತ್ತಾಯ್ತಾ? ಅದು ಅಕ್ಕನ ಹತ್ರ ಅವರ ಅಕ್ಕನ ಹತ್ರ ಮಾತಾಡಿದ್ರು ಫೋನಲ್ಲಿ. ಏನು ಗುರಿದಾಂಡೆ ಅಕ್ಕನ ಹತ್ರ ಮಾತಾಡಿದ್ರೆ ಊಟ ಹೊಟ್ಟೆ ತುಂಬಿದಾಗೆ. ಹೊಟ್ಟೆ ತುಂಬುದಂತೆ ಅಕ್ಕನ ಹತ್ರ ಮಾತಾಡುವಾಗ. ಅಲ್ಲೆಲ್ಲ ಇಟ್ಟಿದ್ರು ಹೊಟ್ಟೆ. ಅವ್ರ ಅಕ್ಕ ತಂಗಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ಸಹ ಮಾತಾಡ್ತೇವೆ, ಅಕ್ಕ ತಂಗಿ ಮಾತಾಡ್ತಾ ಇರ್ತೇವೆ ಫೋನಲ್ಲಿ. ಹಾಗೆ ಅವರು ಸಹ ಮಾತಾಡ್ತಾ ಇರ್ತಾರೆ. ಅದೊಂದು ಖುಷಿ ಅಲ್ವಾ? ಅಕ್ಕ ತಂಗಿ ಫೋನಲ್ಲಿ ಮಾತಾಡುವಾಗ ಒಂದು ಸಿಗುವ ಖುಷಿ, ಅದು ಸಿಸ್ಟರ್ಸ್ನವರಿಗೆ ಮಾತ್ರ ಗೊತ್ತು. ಸಮಿತಿನ ನಿನ್ನ ಪಿಲಿನಲಿಕೆಯಲ್ಲಿ ಹೋದ ಹಲ್ಲು ನೋಡಿ ನೋಡಿ, ಹಲ್ಲು ರಟ್ಟಿ ಹೋಗಿದ್ದಲ್ಲ ಸಮಿತೆ. ಮಿಥುನ್ ರೈ ಅವರ ಪಿಲಿನಲಿಕೆಯಲ್ಲಿ ಹೋದ ಹಲ್ಲು ಸಮಿತಿದು ಫಸ್ಟಿನ ಹಲ್ಲು. ನೆನಪಿಗಾಯ್ತು ಅಲ್ಲ ಸಮಿತೆ? ಯಾರಿಗೆ ಕೂಡ ಮರೆಯುವುದಿಲ್ಲ ಇನ್ನು. ಹಾಗೆ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಹಾಗೆ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು ಸಮಿತೆ? ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.